ಗೆದ್ದರೆ ಆಡಲು ಬಂದಿದ್ದೆ, ಸೋತರು ನೋಡಲು ಬಂದಿದ್ದೆ ಎನ್ನುವ ಕತೆ. ಅಣ್ಣ ನಮ್ದು ಹಿಂಗ ಆಗೋಗ್ಬಿಟ್ಟದಣ್ಣ, ಯಾಕೆ ಮಾತಾಡಲ್ಲ ಬೇ ಅಂತವೆ. ಸರ್ಕಾರ ಮತ್ತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು. ಗಳಿಗೆ ನಮಸ್ಕಾರ. ಇವತ್ತಿದು ನಿಮಗೆ ಗೊತ್ತಿರೋ ವಿಚಾರನೇ. ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಗ್ಲಲ್ಲಿ ಇವತ್ತು ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಇಲ್ಲಿನ ಪುರಸಭಾ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಆಡಳಿತ ಮಾಡ್ತಕ್ಕಂಥವ್ರಾಗಿರ್ಬೋದು, ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಗ್ಲಲ್ಲಿ ಶೌಚಾಲಯ ಮತ್ತು ವಿಶ್ರಾಂತಿ ಗೃಹವನ್ನ ಕಟ್ತೀನಿ ಅಂತ ಹೊರಟಿದ್ದಾರೆ. ಇನ್ನೆಲ್ಲೂ ಜಾಗನೇ ಇಲ್ಲ. ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಗ್ಲಿಂದ ಒಂದಷ್ಟು ಮೀಟರ್ಗಳು ಏನೋ ಕೆಲಸ ಕಾರ್ಯ ಮಾಡಬಾರ್ದು ಅಂತಾನೆ ಸರ್ಕಾರದ ಸ್ಪಷ್ಟವಾಗಿ ಆದೇಶ ಇದೆ. ಆದ್ರೂ ಯಾವ್ದೋ ಉದ್ದೇಶ ಇಟ್ಕೊಂಡಿವ್ರು ಇವತ್ತು ಬಂದಿಲ್ಲಿ ಶೌಚಾಲಯ ತೆಗೆದು ಅಂಬೇಡ್ಕರ್ ಮಾಡ್ತಿರೋ ಅಪಮಾನ ಆಗಿದೆ. ಇದು ನಾವು ಮಾಗಡಿ ತಾಲೂಕಿನ ದಲಿತ ಮುಖಂಡರುಗಳು ಮತ್ತೆ ಎಲ್ಲಾ ಜನಾಂಗದವರು ಇದನ್ನ ತೀವ್ರವಾಗಿ ಖಂಡಿಸಬೇಕಾಗದು ಈ ವಿಚಾರ. ಯಾಕೆಂದ್ರೆ ಇಲ್ಲೇ ಬೇಕಾಗಿದ್ರೆ ಇದು ಇಲ್ಲಿಂದ 10 ಅಡಿ ದೂರದಲ್ಲಿ ಬಂದು ನೀವೊಂದು ಶೌಚಾಲಯ ನಿರ್ಮಾಣ ಮಾಡಕ್ ಹೊರಟಿದೀವಿ ಅಂದ್ರೆ ಅಂಬೇಡ್ಕರ್ ಘನತೆ ಗೌರವ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿದು ಅಂಬೇಡ್ಕರ್ಗೆ ಅಪಮಾನ ಮಾಡ್ತಿರೋ ವಿಚಾರ. ಇದು ಅಂಬೇಡ್ಕರ್ಗೆ ಅಪಮಾನ ಮಾಡ್ತಾರೆ ಈ ಪುರಸಭೆ ಅಧಿಕಾರಿಗಳು. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತೆ ಇಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಕೆಲಸ ಮಾಡಕ್ ನಾವು ಬಿಡೋದಿಲ್ಲ. ಇದನ್ನ ನೆನ್ನೆನು ನಾವೆಲ್ಲ ಹೋಗಿ ಒಂದಷ್ಟು ಜನ ಚೀಫ್ ಆಫೀಸರ್ ಗಲಾಟೆ ಮಾಡಿದ್ದೀವಿ. ಮಾಡಬೇಡಿ, ಇಲ್ಲಿ ಅದ್ಯಾರು ಇಲ್ಲಿ ರೆಗ್ಯುಲೇಷನ್ ಮಾಡಿ ಮತ್ತೆ ಈ ಜಾಗ ಕೊಟ್ಟಿರೋರು ಯಾರು, ಪ್ಲಾನ್ ಮಾಡಿರೋರು ಯಾರು, ಎಲ್ಲಾರನ್ನು ಕರ್ಸು ಅಂತ ಹೇಳಿದೀವಿ. ನಮ್ ಜಯರಾಮಣ್ಣವರು DC ಹತ್ರನು ಮಾತಾಡಿದ್ದಾರೆ. ಇಲ್ಲಾದ್ರೆ ಈ ಜಾಗಕ್ಕೆ DC ಅವ್ರು ನೋಡಿದ್ರೆ ಏನು ಇಲ್ಲ, ನಾವ್ ಯಾವ್ದು ಕೊಟ್ಟಿಲ್ಲ, ಇರ್ಲಿ ಅದು ವಿಶ್ರಾಂತಿ ಗೃಹ ಬೇಕು, ಇನ್ನು ಪುರಸಭೆ ಜಾಗ ಸುಮಾರು ಟೌನ್ ಅಲ್ಲಿ ಇದೆ, ಎಲ್ಲ ನಾನು ಪಕ್ಕದಲ್ಲಿ ಮಾಡ್ಕೊಡ್ಲಿ. ಈ ಅಂಬೇಡ್ಕರ್ ಮಗ್ಲಲ್ಲೇ ಮಾಡ್ತೀವಿ ಉದ್ದೇಶ. ಇದು ಅಂಬೇಡ್ಕರ್ಗೆ ಮತ್ತು ದಲಿತ ಜನಾಂಗಕ್ಕೆ ಎಲ್ಲಾ ಜನಾಂಗಕ್ಕೂ ಇದನ್ನ ಅಪಮಾನದ ಕೆಲಸ ಆಗಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡಿ ಕಾಮಗಾರಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಮತ್ತೆ ಇನ್ನು ಇದು ಜಿಲ್ಲಾದ್ಯಂತ ಮತ್ತು ಇದು ರಾಜ್ಯಾದ್ಯಂತ ಇಶ್ಯೂ ಆಗ್ತದೆ. ಇವತ್ತಿನ್ನು ನಾವೆಲ್ಲ ಮಾಧ್ಯಮಗಳ ಮುಖಾಂತರ ಇವತ್ತೆಲ್ಲ ಇದ್ ಮಾಡಿದೀವಿ. ಮತ್ತೆ ಇವತ್ತೆಲ್ಲ ನಮ್ಗೆಲ್ಲ ಜಿಲ್ಲಾ ಮುಖಂಡರುಗಳು ಕೆಲವರೆಲ್ಲ ಫೋನ್ ಮಾಡಿದ್ದಾರೆ, ಏನ್ರಿ ಮಾಗಡಿ ತಾಲೂಕಲ್ಲಿ ಹಿಂಗಾಗಿದೆ, ಇವತ್ತು ಇಲ್ಲಿ ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಗ್ಲಲ್ಲಿ ಶೌಚಾಲಯ ನಿರ್ಮಾಣ ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿ ಎಲ್ಲಾ ಜಿಲ್ಲಾ ಮುಖಂಡರುಗಳು ಮತ್ತೆ ರಾಜ್ಯದ ಮುಖಂಡರ ಗಮನಕ್ಕೆ ಇವತ್ತಿಂದ ಇದು ಹೋಗ್ತದೆ. ಅದೇನಾಗ್ತದೆ ನೋಡುವ ಅನ್ನೋದು ಕಾದ್ ನೋಡೋಣ. ಮತ್ತೆ ಇವತ್ತು ನಾವು ಇದನ್ನ ತೀವ್ರವಾಗಿ ಖಂಡಿಸಿ ಇದನ್ನ ದಲಿತ ಸಂಘರ್ಷ ಸಮಿತಿ ಮತ್ತೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯವರು ಮತ್ತೆ ನಮ್ಮ ಜೆ ಕೃಷ್ಣಣ್ಣವರು ಎಲ್ಲ ಸೇರ್ಕೊಂಡು ಇವತ್ತು ನಾವು ಇದನ್ನ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಇದ್ರ ಮುಂದೆ ಏನಾಗ್ತದೆ ನೋಡೋಣ. ಇದಕ್ಕೆ ಎಲ್ಲಾರು ಮಾಧ್ಯಮದವರು ಇದಕ್ಕೆ ಹೆಚ್ಚಿನ ಸಹಕಾರ ಒತ್ತು ಕೊಡ್ಬೇಕು ಈ ವಿಚಾರದಲ್ಲಿ. ಸರ್, ಇವಾಗ ಏನಾಗಿದೆ, ಎಷ್ಟು ಎಸ್ಟಿಮೇಟ್ ಅದೆಲ್ಲ ನಿಮ್ಗೆ ಏನಾದ್ರು ಇಲ್ಲ? ನಾವು ಕೇಳ್ದ ಏನು ಎಸ್ಟಿಮೇಟ್ ಇಲ್ಲ, ಯಾರು ಇಂಜಿನಿಯರು ಇಲ್ಲ. ಇಲ್ಲಿ ಪುರಸಭೆಯಲ್ಲಿ ಒಂದು ರೆಗ್ಯುಲೇಷನ್ ಆಗ್ಬೇಕಾದಾಗ ಈ ಜಾಗನ ಇಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದಾಗ ಪುರಸಭೆಯಲ್ಲಿ ಇವತ್ತು ಬಾಡಿ ಇಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ಚೀಫ್ ಆಫೀಸರ್ ಇದ್ದಾರೆ, ಮತ್ತೆ ನಮ್ಮ AC ಅವರು ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದ್ದಾರೆ. ಅವರು ಇದನ್ನ ಇವತ್ತು ಅದ್ರ ಬಗ್ಗೆ ಇಲ್ಲಿ ಒಂದು ರೆಗ್ಯುಲೇಷನ್ ಆಗ್ಬೇಕು. ಅದು ಎಲ್ಲೇ ರೆಗ್ಯುಲೇಷನ್ ಆಯ್ತು, ಯಾವ ಎಸ್ಟಿಮೇಟ್ ಆಯ್ತು, ಇದು ಎಷ್ಟು ದುಡ್ಡು ಬಂದಿದೆ, ಯಾವ್ದು ಮಾಹಿತಿ ಇಲ್ಲ. ಇದಕ್ಕಿದ್ದಂಗೆನೆ ನಿನ್ನೆ ಮಧ್ಯಾಹ್ನ ಒಂದು 3 ಗಂಟೆಯಿಂದ ವರ್ಕ್ ನ ಸ್ಟಾರ್ಟ್ ಮಾಡಿ ಇವತ್ತು ಮಣ್ಣೆಲ್ಲ ತೆಗೆದು JCB ನಾವೆಲ್ಲ ಯಾವ್ದೋ BO ಆಫೀಸ್ ಯಾವ್ದೋ ಆಫೀಸ್ ಹೊಡೆಯೋದು ಒಂದು ಮಾಗಡಿ ತಾಲೂಕಿನಲ್ಲಿ ಇದಾಗೋಗಿತ್ತು. ಅದು ಆಫೀಸ್ ಹೊಡೆಯೋದೇನೋ ಅನ್ಕೊಂಡಿದ್ದು. ಇಲ್ಲ ಅಲ್ಲಿ ನೋಡಿದ್ರೆ ಆಮೇಲೆ ಬಂದು ಎಲ್ಲ ಮುಖಂಡರುಗಳು ಫೋನ್ ನೋಡಿದ್ರೆ ಶೌಚಾಲಯ ಕಟ್ತೀವಿ, ನಿಮ್ಮ ಪೌರ ಕಾರ್ಮಿಕರಿಗೆ ಬೇಕಾಗಿರೋದಂತಾರೆ. ಆಯ್ತು, ನಮ್ಮ ಪೌರ ಕಾರ್ಮಿಕರು ನಮ್ಮವರೇನೆ, ಅವರೇ ನಮ್ಮವ್ರು, ಬೇರೆ ಏನಲ್ಲ. ಆದ್ರೂ ಅವ್ರಿಗೆಲ್ಲ ಒಳ್ಳೆ ಕಡೆ ಜಾಗ ಕೊಡ್ಲಿ. ಇದೆಲ್ಲ ನಾವು ಒಂದು ಪಾರ್ಕ್ ಮಾಡೋದು ಇದನ್ನೆಲ್ಲ ಮಾಡ್ಬೇಕು ಬಿಟ್ಬಿಟ್ರಿ. ಇವತ್ತು ವಿಧಾನಸೌಧ ಮುಂದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ, ಅದ್ರ ಮೊದ್ಲಿಗೆ ಏನಾದ್ರು ಕಟ್ಟಡ ಮಾಡಕ್ ಆಗ್ತದೆ ಇವತ್ತು. ಅದು ಇದೇ ರೀತಿ ನಾಲ್ವರ ಇದು. ಯಾಕೆ ಈ ಮಟ್ಟಕ್ಕೆ ಇವತ್ತು ತಾಲೂಕು ಆಡಳಿತಗಳು ಮತ್ತೆ ನಮ್ಮ ನಾಳುವ ಶಾಸಕರುಗಳು ಯಾಕೆ ಈ ಮಟ್ಟಕ್ಕೆ ಆಗಿದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಹೋಗಿಲ್ಲ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದು ಒಂದು ಅಪಮಾನದ ಕೆಲಸ. ಇದು ಅಂಬೇಡ್ಕರ್ಗೆ ಮತ್ತು ಮಾಗಡಿ ತಾಲೂಕಿನ ಜನತೆಗೆ ಅಪಮಾನದ ಕೆಲಸ ಇದು ಅಂತ ಹೇಳಿ ನಾನು ನಿಮ್ಮ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. 5/1/2024 ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡೋದು. ಈ ರಾಜ್ಯದ ಗೃಹ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇಲ್ಲಿನ ಶಾಸಕರು H. C. ಬಾಲಕೃಷ್ಣ ಅವರು ವಹಿಸಬೇಕಾಗಿತ್ತು. ಅವರ ಅಧ್ಯಕ್ಷತೆಯಲ್ಲೇ ಕಾರ್ಯಕ್ರಮ ಮಾಡೋದು. ಒಂದು ಸ್ವಂತ ಹಣದಿಂದ ನಾವು ಸುಮಾರು 16 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ದೂರಿ ಕಾರ್ಯಕ್ರಮ ಮಾಡೋದು. MLA ಅವರು ಬರಲಿಲ್ಲ ಈ ಕಾರ್ಯಕ್ರಮಕ್ಕೆ. ಕಾರಣ ಏನು ಹೇಳಿದ್ರು ನಮ್ಗೆ, ನಾನು ಬರಲ್ಲ ಅಲ್ಲಿಗೆ. ಅದ್ ನಿಲ್ಸಿರೋದು A. ಮಂಜುನಾಥ್ ಅವರು.
ನಾನು ಅಲ್ಲಿ ಉದ್ಘಾಟನೆ ಆಗಲ್ಲ, ಆ ಕಡೆ ತಿರುಗು ನೋಡಲ್ಲ, ಬರಲ್ಲ. ಹೋಮ್ ಮಿನಿಸ್ಟರ್ನ ಅದು ಹೆಂಗ್ ಕರೀತಿರೋ ಕರೀರಿ, ಅದು ಹೆಂಗ್ ಬರ್ತಾರೋ ನೋಡೋಣ. ಹೋಮ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಬರಲೇಬೇಕು ಸರ್, ಅಂಬೇಡ್ಕರ್ ಅಂದ್ರೆ ನಮ್ಮ ಅಸ್ಮಿಸ್ತತೆ, ನಮ್ದೊಂದು ಸ್ವಾಭಿಮಾನದ ಸಂಕೇತ, ತಾವು ದಯಮಾಡಿ ಬರ್ಬೇಕು ಅಂದು ರೇವಣ್ಣವ್ರು ಬಂದರು. ಈ ಥರ ಎಲ್ಲ ಮುಖಂಡರುಗಳು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಾದ್ಮೇಲೆ ಅದು ಸುಂದರವಾಗಿರ್ಬೇಕು, ಇಲ್ಲಿ ಟೈಲ್ಸ್ ಹಾಕ್ಬೇಕು ಅಂತ ಸಾಕಷ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಡ ತಂದು ಟೈಲ್ಸು ಹಾಕ್ತೋ, ಅವ್ರಿಗಿನ್ನೂ ಬಿಲ್ ಆಗಿದೆಯೋ ಗೊತ್ತಿಲ್ಲ. ಇವತ್ತು ಆ ಟೈಲ್ಸ್ಗಳನ್ನೆಲ್ಲ ಕಿತ್ತಾಕಿ ಆಮೇಲೆ ಅದ್ರ ಜೊತೆಗೆ ಪ್ರತಿಮೆ ಅನಾವರಣ ಆದ್ಮೇಲೆ ಇದ್ರ ಪಕ್ಕದಲ್ಲಿ ಯುಜುಡಿ ಕ್ಲೀನ್ ಮಾಡೋವಂಥ ಸಿಂಟೆಕ್ ಟ್ಯಾಂಕು, ಆಮೇಲೆ ಟ್ರ್ಯಾಕ್ಟರ್ಗಳು ಕಸ ತುಂಬವು ಎಲ್ಲ ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿ ನಿಲ್ಲಿಸ್ತಾ ಇದ್ರು. ನಾನು ಪುರಸಭೆ ಮುಖ್ಯಾಧಿಕಾರಿಗಳ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಇವ್ರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಮಾಡಬೇಕು, ಇಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ ಅಂತ. ಅವರು ಇನ್ಸ್ಪೆಕ್ಟರ್ ಕರೆದು ಹೇಳಿ ಇದು ಒಳಗಡೆ ವಾಹನಗಳನ್ನ ನಿಲ್ಲಿಸಿ ಅಪವಿತ್ರಗೊಳಿಸಬಾರ್ದು ಅಂತ ಅದನ್ನ ತಡೆದು ಆಚೆ ಹಾಕೋದು. ಇವತ್ತು ನೋಡ್ತಾ ಇದ್ದೀವಿ ಅಂದ್ಮೇಲೆ ಇದಕ್ಕಿದ್ದಂಗೆ ಇಲ್ಲಿ ಗುಂಡಿ ತೆಗಿತಾ ಇದ್ರು. ಏನ್ ಗುಂಡಿ ತೆಗಿತಾ ಇದ್ರು ನಾವು ಕೇಳಕ್ ಬಂದ್ರೆ ಚೀಫ್ ಆಫೀಸರ್ ಹೇಳ್ತಾರೆ ಇದು ರೆಸ್ಟ್ ರೂಮ್ ಮಾಡ್ತಾ ಇದ್ದೀವಿ ಸರ್. ರೆಸ್ಟ್ ರೂಮ್ ಅಂದ್ರೆ ಏನು ಸರ್? ಅದೇ ಪೌರ ಕಾರ್ಮಿಕರಿಗೆ ಸ್ನಾನ ಮಾಡೋಕ್ಕೆ, ಆಮೇಲೆ ಶೌಚಾಲಯಕ್ಕೆ ಅಂತ. ರೆಸ್ಟ್ ರೂಮು ಶೌಚಾಲಯ ಎರಡೂ ಒಂದೇ ಅಲ್ವಾ ಸರ್? ಇದು ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧೀಜಿಯರಾಗಲಿ, ಕೆಂಪೇಗೌಡರಾಗಲಿ, ಯಾವುದೇ ಮಹನೀಯರ ಪ್ರತಿಮೆಗಳು ಗಾಂಧೀಜಿ ನಿಲ್ಲಿಸೋ ಉದ್ದೇಶ ಏನು? ಅವ್ರ ಇತಿಹಾಸ ಮುಂದಿನ ತಲೆಮಾರಿಗೆ ತಿಳಿಸ್ಬೇಕು, ಅವರ ಹಿರಿಮೆ ಗರಿಮೆಗಳ ಬಗ್ಗೆ ಅರಿವು ಮೂಡಿಸ್ಬೇಕು. ಆ ದೃಷ್ಟಿಯಿಂದ ಈ ಪ್ರತಿಮೆಗಳನ್ನ ನಿಲ್ಲಿಸ್ತೀವಿ. ಅದ್ರ ಪಕ್ಕದಲ್ಲಿ ನೀವು ಶೌಚಾಲಯ ಕಟ್ತೀವಿ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ? ನೀವು ಬೇರೆ ಜಾಗ ಇಲ್ವಾ? ಅವ್ರ ಉತ್ತರ ಇಲ್ಲ. ಜಿಲ್ಲಾಧಿಕಾರಿಗಳು ನಮ್ಗೆ ಆದೇಶ ಕೊಟ್ಬಿಟ್ಟವ್ರೆ, ವರ್ಕ್ ಆರ್ಡರ್ ಆಗಿದೆ, ನಾವು ಕಾಂಟ್ರಾಕ್ಟರ್ ಕೆಲಸ ಮಾಡ್ತವ್ರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವೇನಾದ್ರೂ ಕೊಡೋದಿದ್ರೆ ಮೆಮೊರಾಂಡಮ್ ಕೊಡಿ, ನಾನು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಕಳಿಸ್ತೀನಿ ಅಂತಂದ್ರು. ನಾನು ನಮ್ಮ ನಾಯಕರಾದ ಕೃಷ್ಣಮೂರ್ತಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಒಂದು ಪ್ರತಿಮೆ ಪಕ್ಕದಲ್ಲಿ ಶೌಚಾಲಯ ಕಟ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತದೆ? ಸರಿ, ನೀವೇನು ಹೇಳ್ತೀರೋ ಏನು ಮಾಡ್ತೀರೋ ನಂದು ನಿಮಗೆ ಬೆಂಬಲ ಇದೆ, ಅಲ್ಲಿ ಕಟ್ಟಬಾರ್ದು ಅಂತ ಅವರು ನಮಗೆ ನೈತಿಕವಾಗಿ ಬೆಂಬಲ ಕೊಟ್ಟು ಇವತ್ತು ಈ ಕಾಮಗಾರಿನ ನಿಲ್ಲಿಸ್ಬೇಕು ಅಂತ ಬಂದವ್ರೆ. ನಿನ್ನೆ ಸುಮಾರು ಒಂದು ನಮ್ಮ ಕೃಷ್ಣ ನಮ್ಮ ಮುಖಂಡರುಗಳೆಲ್ಲ ಒಂದು 25-30 ಜನ ಹೋಗಿ ಅವ್ರನ್ನ ಕೇಳಿದಾಗ ನನ್ನ ಹಂತದಲ್ಲಿ ನಿಲ್ಸಕ್ ಬರೋಲ್ಲ, ಜಿಲ್ಲಾಧಿಕಾರಿಗಳಿಗೆ ನೀವು ಕೊಡೋದನ್ನ ಮೆಮೊರಾಂಡಮ್ ಕೊಟ್ಟಿ ನಾವು ಅವ್ರಿಗೆ ಕಳಿಸ್ತೀವಿ ಅಂತ ಒಬ್ಬರ ಮೇಲೆ ಒಬ್ಬರು ಆಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಆತ್ಮಸಾಕ್ಷಿಗೂ ಒಪ್ಪುವಂಥದ್ದು ಇದೊಂದು ಪ್ರತಿಮೆ ಅಂತಂದ್ರೆ ನಮ್ಮ ಇಡೀ ಸಮಾಜದ, ಇಡೀ ದೇಶದ ಅಸ್ಮಿತೆಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂಥವ್ರು. ಅವ ಪ್ರತಿಮೆ ಪಕ್ಕದಲ್ಲಿ ಹೂ ಗಿಡಗಳನ್ನ ಬೆಳೆಸುವಂಥದ್ದು, ಕೂತ್ಕೊಳ್ಳೋಕೆ ವಿಶ್ರಾಂತಿ ಚೇರ್ಗಳಾಗ್ತಕ್ಕಂಥದ್ದು, ಅಥವಾ ಅವರ ಜೀವನ ಬದುಕು ಬರವಣಿಗೆಗಳನ್ನ ಫಲಕಗಳನ್ನ ಹಾಕಿ ಅವ್ರದ್ದೇನಾದ್ರೂ ಪುಸ್ತಕಗಳು ಇಲ್ಲೊಂದು ಲೈಬ್ರರಿ ಮಾಡಿ ಇಡೋವಂಥದ್ದು, ಅದು ಮಾಡಿದ್ರೆ ಪುರಸಭೆಗೆ ಒಂದು ಔಚಿತ್ಯಪೂರ್ಣವಾದಂಥ ಹೆಸರು ಬರ್ತಾ ಇತ್ತು. ಅದನ್ನ ಬಿಟ್ಟು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಅವ್ರ ಪಕ್ಕದಲ್ಲಿ ನೀವು ಶೌಚಾಲಯ ಕಟ್ಟಕ್ಕೆ ಹೊರಡ್ತೀರಾ. ಇವತ್ತು ಗಾಂಧಿ ಪ್ರತಿಮೆನ ಯಾರೋ ಇಟ್ರು, ಅದನ್ನ ಕಿತ್ತಾಕಿದ್ರು, ಇನ್ನೇನೋ ಮಾಡಿದ್ರು. ಕೆಂಪೇಗೌಡ ಪ್ರತಿಮೆನ ಇಟ್ರು, ಅದನ್ನ ಇನ್ನೆಲ್ಲೋ ತಗೊಂಡೋಗಿ ಇಟ್ಟಂಗೆ ಪಕ್ಕಕ್ಕೆ ಅಲ್ಲಿ ಇಟ್ರು. ಏನು ಇದರಿಂದ ಸಾಧನೆ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಇದು ಸಾಧನೆ ಆಗಲ್ಲ, ದ್ವೇಷಕ್ಕೆ ಕಾರಣ ಆಯ್ತದೆ. ಒಂದು ಶಾಂತಿ, ಮಾಗಡಿ ಅಂತಂದ್ರೆ ಶಾಂತಿಯ ತೋಟ. ಇಂಥ ಶಾಂತಿ ತೋಟದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತ ಈ ಕೃತ್ಯಗಳು ಸಾರ್ವಜನಿಕರು ಖಂಡಿಸ್ಬೇಕಾಗಿದೆ. ಇದು ಕೃಷ್ಣಮೂರ್ತಿ ಅವ್ರಿಗೆ, ನನಗೆ, ನಮ್ಮ ಕೃಷ್ಣ ಅವ್ರಿಗೆ, ನಮ್ಮ ಶಿವಲಿಂಗಯ್ಯನವ್ರಿಗೆ, ನಮ್ಗೆ ವೈಯಕ್ತಿಕವಾಗಿ ಏನು ಬೇಕಾಗಿಲ್ಲ. ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ, ಮುಂದಿನ ತಲೆಮಾರಿಗೆ ಈ ಇತಿಹಾಸ ಉಳಿಲಿ, ಕೆರೆ ಕಟ್ಟೆಗಳು ಉಳಿಲಿ. ಹಿಂದೆ ನಿರ್ಮಾಣ ಮಾಡಿದಂತ ಆ ಕೆರೆಗಳು ಉಳಿದ್ರೆ ಅಂತರ್ಜಲ ಹೆಚ್ಚುತ್ತವೆ. ಇಂಥವನ್ನೆಲ್ಲ ನಾವು ಮಾಡಿದ್ರೆ ನಾವು ಮಾಗಡಿ ಎಂಟ್ರೆನ್ಸ್ ಇಂದ ತಿರುಮಲೆ ದೇವಸ್ಥಾನ ತಕ್ಕ ಹೋಗೋವರೆಗೂ 27 ಕಲ್ಯಾಣಿ, ನಾವೆಲ್ಲ ಹೈಸ್ಕೂಲಿಂದ ಕಾಲೇಜ್ವರೆಗೂ ಇಲ್ಲೇ ಓದ್ದವರು. ಇವತ್ತು 27 ಕಲ್ಯಾಣಿಗಳಲ್ಲಿ ಗುಂಡೆಯಿಂಬಾವಿ ಒಂದೇ ಕಲ್ಯಾಣಿ ಇರೋದು, ಉಳಿದ ಎಲ್ಲ ಕಲ್ಯಾಣಿಗಳನ್ನ ಮುಚ್ಚಿದ್ರು, ಹಂತವಾಗಿ ಮುಚ್ಚಿದ್ರು. ಇದ್ರ ಬಗ್ಗೆ ಕ್ರಮ ತಗೊಂಡವ್ರೆ. ಅವರು ಕೇಳಕ್ಕೆ ಕೃಷ್ಣಮೂರ್ತಿ ಅವರು ಒಬ್ಬರೇ ಬರ್ತಾರೆ, ಅವ್ರು ಕೇಳ್ತಾರೆ ಏನ್ ಮಾಡ್ತಾರೆ ಅಂತ. ಉದಾಸೀನ ಹೆಚ್ಚು ದಿನ ಕೆಲಸ ಮಾಡಲ್ಲ. ನಾವು ಈ ಬಗ್ಗೆ ತಾಲೂಕು ಆಡಳಿತಕ್ಕೆ
ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಈ ಕಾಮಗಾರಿನ ಇವತ್ತು ಇಲ್ಲಿ ಏನು ಶೌಚಾಲಯ ಕಟ್ಟಂಥದ್ದು ಅಮಾನವೀಯವಾದಂಥ ಕೆಲಸ. ಇದಕ್ಕೆ ಜಾಗ ಗುರುತು ಮಾಡದಂಥವ್ರು, ಜಾಗನ ಫೈನಲ್ ಮಾಡದಂಥವ್ರಿಗೆ ಶಿಕ್ಷೆಗೆ ನೀವು ಒಳಪಡಿಸ್ಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳನ್ನ ಆಗ್ರಹ ಪಡಿಸಿ, ಇದು ನಾವು ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯಿಂದ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಿಸರ್ಗ ಪರಿಚರಣಾ ಟ್ರಸ್ಟ್ ಇಂದ ಒಂದು ಮನವಿಯನ್ನ ಸಾರ್ವಜನಿಕವಾಗಿ ಕೊಡ್ತಾ ಇದ್ದೀವಿ. ಇದನ್ನ ಈ ಕಾಮಗಾರಿನ ನಿಲ್ಲಿಸಬೇಕು, ಮಾಡಿ ಬೇರೆ ಕಡೆ ನಿಮ್ಮ ಪುರಸಭೆಯ ಸೂತಿಯಲ್ಲಿದೆ ಅಲ್ಲಿ ಮಾಡಿ. ಅಥವಾ ಇದು 10 ಅಂತಸ್ತು ಕಟ್ಟುವಂತ ಪಾಯ ಹಾಕಿರೋಂಥದ್ದು ನೀವೆಲ್ಲಾದ್ರೂ ಮೇಲ್ಗಡೆ ಎಲ್ಲಾದ್ರೂ ಮಾಡಿ, ಲಿಫ್ಟ್ ಹಾಕಿ ಅವ್ರ ಅಂಗವಿಕಲರು ಮೇಲ್ಕ್ ಹೋಗ್ಬೇಕಾದ್ರೆ ಲಿಫ್ಟ್ ಅಲ್ಲಿ ಕಳಿಸ್ರಿ, ಏನಾದ್ರೂ ಮಾಡಿ. ನಮ್ಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಅಡ್ಡ ಬರಲ್ಲ. ಆದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಈ ತರ ಯಾರ್ದೋ ಮನಸ್ಸು ನೋಯುವಂಥದ್ದು, ಯಾರ್ದೋ ಮನಸ್ಸಿಗೆ ಘಾಸಿ ಉಂಟು ಮಾಡುವಂತ ಕೆಲಸ ಮಾಡಿದ್ರೆ ಅದು ಪರಿಣಾಮ ನೆಟ್ಟಿಗಿರಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಈ ಮುಖಾಂತರ ಹೇಳಿ. ಅವ್ರಿಗೆ ಏನಾಯ್ತು, ಮಹಾಪ್ರಭು ಮಾಗಡಿ ಕೆಂಪೇಗೌಡ ಪ್ರತಿಮೆಯನ್ನ ಸ್ಥಳಾಂತರ ಮಾಡಿದ್ರಲ್ಲ, ಯಾವುದೇ ಒಂದು ಸಿಂಗಲ್ ವಾಯ್ಸ್ ಬರ್ಲಿಲ್ಲ. ಕಾರಣ ನಾವೆಲ್ಲ ತಿಳಿವಳಿಕೆಸ್ತರು. ಹೈಕೋರ್ಟ್ ನಲ್ಲಿ ಆದೇಶ ಇತ್ತು. ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಕೃಷ್ಣಮೂರ್ತಿ ಅವ್ರಿಗೆ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿ ಇದ್ರು. 22ನೇ ತಾರೀಕು ಆಸ್ಪತ್ರೆಯಲ್ಲಿ ಅವ್ರಿಗೆ ಆಪರೇಷನ್ ಆಯ್ತದೆ. 23ಕ್ಕೆ ಕೋರ್ಟ್ ಇರ್ತದೆ. ಕೋರ್ಟ್ ನಲ್ಲಿ ಸರ್ಕಾರದ ವಕೀಲರು ವಾದ ಮಾಡ್ತಾರೆ, ಆಸ್ಪತ್ರೆ ಕಟ್ಟಬೇಕು, ಅದು ಅತಿ ಅವಶ್ಯಕತೆಯಿಂದ ಮಾಗಡಿ ತಾಲೂಕು ಬೇಕಾಗದೆ, ಅದು ಇದು ಏನೋ ಅವ್ರದ್ದು ವಾದ ಆಯ್ತು. ನಾವಿಟ್ವಲ್ಲ ಲಾಯರು, ಅವ್ರು ಏನಾದ್ರು ಅಂತ ನಮ್ಗೆ ಅರ್ಥ ಆಗಿಲ್ಲ. ನಿಮ್ದೇನಾದ್ರು ವಾದ ಇದೆಯಾ ಅಂತ ಜಡ್ಜ್ ಕೇಳಿದಾಗ ನೋ ಆರ್ಗ್ಯುಮೆಂಟ್ ಅಂತ ಹೇಳಿದ್ರು. ಕೋರ್ಟ್ ಆದೇಶ ಮಾಡ್ತು, ಅಲ್ಲಿ ಸ್ಥಳಾಂತರ ಮಾಡಿ, ಗೌರವಪೂರ್ವಕವಾಗಿ ಸ್ಥಳಾಂತರ ಮಾಡಿ ನೀವು ಆಸ್ಪತ್ರೆ ಕಟ್ರಿ ಅಂತ. ನಾವು ಈ ಕೋರ್ಟ್ ಆದೇಶದ ವಿರುದ್ಧ ನಾವು ವಾಯ್ಸ್ ಮಾಡಕ್ ಆಗ್ಲಿಲ್ಲ. ಆ ಕಾರಣದಿಂದ ನಾವು ಸುಮ್ಮನಿದ್ವಲ್ಲ. ಇದೇ ನಮ್ಮ ವೀಕ್ನೆಸ್ ಅಂತ ಅವ್ರು ಯಾರಾದ್ರೂ ತಿಳ್ಕೊಂಡಿದ್ರೆ, ಸ್ಥಳಾಂತರ ಮಾಡಿದವರಾಗ್ಲಿ, ಇವತ್ತು ಇಲ್ಲಿ ಶೌಚಾಲಯ ಕಟ್ಟಕ್ ಬಂದಿರೋರಾಗ್ಲಿ, ಇದು ನಮ್ಮ ವೀಕ್ನೆಸ್ ಅಲ್ಲ, ನಮ್ಮ ತಾಳ್ಮೆ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಈ ಅಂಗವಿಕಲನಿಗೂ ಒಂದ್ಸಾರಿ ಸಿಟ್ಟು ಬಂದ್ರೆ ಅವನಿಗೆ ಆದಂತ ವಿಧದಲ್ಲಿ ಅವನೇನಾದ್ರು ಮಾಡಕ್ಕೆ ಸಾಧ್ಯ ಆಯ್ತದೆ. ಸಿಟ್ಟು ಅನ್ನೋದು ನಮ್ಮಲ್ಲಿ ಒಂದು ಹೊರಡಿದೆ. ದಲಿತನ ಸಿಟ್ಟು ರಟ್ಟೆಗೆ ಬಂದ್ರೆ ಸೂಳೆ ಮಕ್ಕಳ ಚೂರ್ ಚೂರ್ ಅಂತ. ಆ ಸಿಟ್ಟನ್ನ, ನಮ್ಮ ರಟ್ಟೆ ಸಿಟ್ಟನ್ನ ನಮಗ್ ಕೊಡಬೇಡಿ. ನೀವು ಮಾಡಿ, ಒಳ್ಳೆ ಕೆಲಸ ಮಾಡಿ. ನಮ್ಮನ್ನ ಯಾಕೆ ರಚ್ಚೆಬ್ಬರಿಸುವಂತ ಈ ತರ ಕೆಲ್ಸಗಳು ಮಾಡ್ತೀರಾ? ಇಲ್ಲಿ ಶೌಚಾಲಯ ಕಟ್ತೀರ, ನಾವು ಇಲ್ಲಿ ಬತ್ತಾನೆ ಇರ್ಲಿಲ್ವಲ್ಲ, ಯಾಕೆ ಇದನ್ನ ಮಾಡ್ತಾ ಇದ್ದೀರಾ? ಮಾಡಿ ಅಭಿವೃದ್ಧಿ ಕೆಲಸನ. ನೀವು ಮಾತೆತ್ತಿದ್ರೆ ಅಭಿವೃದ್ಧಿಗೆ ಅಡ್ಡ ಹೋಗ್ತಾರೆ ಕೃಷ್ಣಮೂರ್ತಿ ಅವರು, ಅವ್ರ ಹಿಂಬಾಲಕರು. ಇದು ಅಭಿವೃದ್ಧಿನ? ಇದಕ್ಕೆ ಅಡ್ಡ ಬರಬಾರ್ದ? ನಾನು ಕೃಷ್ಣ ಪ್ರಯತ್ನ ಪಡದೇ ಇದ್ರೆ ಇಷ್ಟೊತ್ತು ಪಿಲ್ಲರ್ ನಿಂತಿರ್ತಿದ್ದು. ನಿಂತ ಪಿಲ್ಲರ್ನ ಕೀಳಕ್ ಭಾರಿ ಕಷ್ಟ. ನಮ್ದು ಇದನ್ನ ಹೋರಾಟ, ನಮ್ಮ ಹೋರಾಟ. ನಾವು ನಮ್ಮ ಹುಟ್ಟು ಹೋರಾಟಗಾರ. ನಾವು ಎಲ್ಲಿ ಅನ್ಯಾಯ ಆಯ್ತದೆ ಅಲ್ಲಿ ಖಂಡನೆ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು. ಸ್ನೇಹಿತರೆ, ನಮ್ಮ ನೋವನ್ನ ತೋಡ್ಕೊಂಡಿದ್ದೀವಿ ನಾವು. ಅಂಬೇಡ್ಕರ್ ನಮ್ಮ ಮನೆ ಆಸ್ತಿ ಅಲ್ಲ, ಈ ದೇಶದ ಆಸ್ತಿ. ನಾನು ಕೃಷ್ಣಪ್ಪ ಅವರು ಮಾತಾಡಿದ್ವಿ. ನಮ್ಮ ನಾಯಕರಾದಂಥ ಕೃಷ್ಣಮೂರ್ತಿ ಅವರು ನಮಗೆ ಫೋನ್ ಮಾಡಿದ್ರು, ಏನು ವಾಟ್ಸಪ್ಪಲ್ಲಿ ನೋಡಿದೆ, ಏನಿದು ಸುದ್ದಿ ಅಂತ. ಈ ಥರ ಶೌಚಾಲಯ ಕಟ್ತವ್ರೆ, ಇದು ಕಟ್ಟೋದು ತಪ್ಪಲ್ವಾ, ಯಾರು ಖಂಡನೆ ಮಾಡಲಿಲ್ವಾ ಅಂತ. ಯಾರು ನಾವಿನ್ನೂ ನಾಳೆ ಪ್ರೆಸ್ನವ್ರನ್ನ ಕರೆದಿದ್ದೀವಿ, ಅವ್ರ ಮುಂದೆ ನಮ್ಮ ಮುಂದೆ ಹೇಳ್ತೀನಿ. ಸರಿ, ನಾನು ಬಂದು ನಿಮಗೆ ನೈತಿಕವಾಗಿ ಬಲ ಕೊಡ್ತೀನಿ. ಅಲ್ಲಿ ಕಟ್ಟೋದು ತಪ್ಪು, ಅದು ಮಹಾತ್ಮರ ಸಮಾನ. ಅವರು ಪಕ್ಕದಲ್ಲಿ ಶೌಚಾಲಯ ಕಟ್ಟೋ ಅಂತ ಹೀನಕೃತ್ಯ ಯಾರಾದನ್ನು ಮಾಡಿದರೆ ನಮ್ಮ ಸಮಿತಿ ಖಂಡಿಸ್ತದೆ. ನಾನು ಬರ್ತೀನಿ ಅಂತ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗವ್ರೆ. ಅವರು ತಮ್ಮನ್ನು ಉದ್ದೇಶ ಮಾತಾಡಬೇಕು ಅಂತ ಕೇಳ್ತೀನಿ. ನಮಸ್ಕಾರ ಮಾಧ್ಯಮಿಕರೇ. ಇವತ್ತು ಮಾಗಡಿ ಒಂದಲ್ಲ ಒಂದು ಸುದ್ದಿಯಲ್ಲಿ ಮುಂಚೂಣಿಯಲ್ಲಿದೆ. ಯಾವ ಥರದಲ್ಲಿ ಅಂದರೆ, ಅಭಿವೃದ್ಧಿ ಹೆಸರಿನಲ್ಲಿ ಮಾಗಡಿ ಅಧ್ವಾನ ಅಂತ ಹೇಳ್ತೀವಿ, ಅಥವಾ ಅಧೋನ್ಗತಿ ಅಂತ ಹೇಳ್ತೀವಿ, ಅಥವಾ ಮುಂದಿನ ದಿನಗಳಿಗೆ ಯಾವುದೇ ಒಂದು ಉಳಿವನ್ನು ಉಳಿಸಿಕೊಡುವಂಥ ಶಕ್ತಿ ಇಲ್ಲ ಅಂತ ಹೇಳಿ ನಾವು ಅನೇಕ ಬಾರಿ ಮಾತಾಡಿದ್ದೀವಿ. ಇವತ್ತು ಪುರಸಭೆ ನಾವು ಕಣ್ಣಿಂದ ಮುಂದಗಡೆ ನಿಂತಿದ್ದೀವಿ, 30 ಅಡಿ ಅಂತರದಲ್ಲಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಹಿಂದೆ, ಅಂದರೆ ಈ ಜಾಗದ ಏನು ಬಾತ್ರೂಮು ಮಲಗೋದಿಕ್ಕೆ ಜಾಗವನ್ನು ಗುರುಸಿದರೆ 22 ಅಡಿ ಅಂತರದಲ್ಲಿದೆ. ನಾನು ಒಂದು ಕೇಳಕ್ಕೆ ಪ್ರಶ್ನೆ ಮಾಡ್ತೀನಿ, ಇಲ್ಲಿನ ಅಧಿಕಾರಿಗಳು ಮನುಷ್ಯತ್ವ ಇರೋರ ಅಥವಾ ಮನುಷ್ಯತ್ವ ಮರ್ತಿರೋರ, ಅಥವಾ ಅವರ ಇತಿ ಮಿತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ
ಅವರಿಗೆ ಯಾರು ಅಡ್ವೈಸ್ ಮಾಡ್ತಾ ಇಲ್ವಾ, ಅವರಿಗೆ ಪರಿಜ್ಞಾನ ಇಲ್ವಾ ಅಂತ ಕೇಳುವಂತ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತದೆ. ಯಾತಕ್ಕೆ ಇವತ್ತು ನಾವು ಒಂದು ಮನೆ ಕಟ್ಟಿದ್ರೆ ಇತ್ಲಲ್ಲಿ ತಗೊಂಡೋಗಿ ಒಂದು ಬಾತ್ರೂಮ್ ಕಟ್ತೀವಿ, ಮನೆ ಬಾಗ್ಲಲ್ಲಿ ಅಡಿಗೆ ಮನೆ, ಹಾಲು, ಬೆಡ್ರೂಮ್ ಅಂತೆಲ್ಲ ಕಳೆದು ಹಿಂದಗಡೆ ಅದೊಂದು ಒಂದು ಅಚ್ಚುಕಟ್ಟಾದ ಜಾಗ ಅಲ್ಲ, ಅದು ಮೂತ್ರ ವಿಸರ್ಜನೆ ಮಾಡ್ತಾರೆ, ಒಂದೊಂದ್ಸಾರಿ ನೀರ್ ಹಾಕಲ್ಲ, ವಾಸನೆ ಬರ್ತದೆ ಅಂತೇಳಿ ಹರಗಲ್ ಮಾಡ್ತಾರೆ. ಆದ್ರೆ ಈ ಅಯೋಗ್ಯರು ತಂದು ಪುರಸಭೆ ಮುಂದೆ ಅಂಬೇಡ್ಕರ್ ಅವರ ಎಡಭಾಗದಲ್ಲಿ ಇದರ 30 ಅಡಿ ಅಂತರದಲ್ಲಿ ಹಾಸ್ಪಿಟ್ಲ್ ಮಧ್ಯದಲ್ಲಿ ಶೌಚಾಲಯ ಮಾಡ್ತೀವಿ ಅಂತ ಹೇಳೋದಾದ್ರೆ ನೀವೆಲ್ಲ ಯಾವತ್ತಾರು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿದ್ದೀರಾ ಅನ್ನುವಂತ ಪ್ರಶ್ನೆ ನನ್ನ ಅಭಿಪ್ರಾಯ. ಇದು ಒಳ್ಳೆಯದಕ್ಕೆ ಆಗ್ತಾ ಇರುವಂತ ಕೆಲಸ ಅಲ್ಲ. ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಂತವರು, ಈ ದೇಶಕ್ಕೆ ಬೇರೆ ದೇಶಕ್ಕೂ ಸಂದೇಶ ಕೊಟ್ಟಂತವರು. ಅಂತ ಕಾನೂನಿನ ಚೌಕಟ್ಟಿನ ಭಾರತ ದೇಶ ತಲೆಬಾಗಿ ಆ ಒಂದು ಕಾನೂನಿನ ಅಡಿಯಲ್ಲಿ ಸಾಗುವಂತ ಆ ಪುಣ್ಯಾತ್ಮನ ಪಕ್ಕದಲ್ಲಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ನೀವ್ ಯಾರಿಗ ಒಳ್ಳೇದ್ ಮಾಡ್ತೀರಿ? ಏನ್ ನಿಮ್ಗೆ ಒಳ್ಳೇದಾಗತ್ತೆ? ಬೆಳಿಗ್ಗೆ ಬಂದ್ರೆ ನೀವು ಅಧಿಕಾರಿಗಳು ಇಲ್ಲಿ ಪುರಸಭೆಯಲ್ಲಿ ಗೆದ್ದಂತವ್ರು ಪ್ರತಿಯೊಬ್ರು ಇಲ್ಲಿ ವಾಸನೆ ಕುಡ್ಕೊಂಡು ಒಳಗೆ ಹೋಗ್ಬೇಕು, ಮೂಗು ಮುಚ್ಕೊಂಡು ಆಚೆ ಬರಬೇಕು. ನೀವು ಮಾಡಿದಂತ ಈ ವಲಸೆ ಕೆಲಸಕ್ಕೆ ಬೆಳಿಗ್ಗೆ ಮೂಗು ಮುಚ್ಕೊಂಡು ಓಡಾಡೋರು ನೀವೇ, ನಾವಲ್ಲ. ನಾವು ಈ ಮಣ್ಣಲ್ಲಿ ಹುಟ್ಟಿದೀವಿ, ಒಳ್ಳೇದು ಉಳ್ಕೋಬೇಕು ಅನ್ನೋದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ಹಾಗಾಗಿ ಹಿರಿಯಾದ ಜಯರಾಮಣ್ಣವರು, ಕೃಷ್ಣಪ್ಪನವರು, ಮತ್ತೆ ನಮ್ಮ ಶಿವಲಿಂಗನವರು, ಎಲ್ಲೆಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದ ಗೋಪಿ ಅವರು ಎಲ್ಲರೂ ಹೇಳಿದ್ರು ಈ ತರ ಅಂತ. ನಾನು ಬರ್ತೀನಿ, ಒಳ್ಳೆಯ ಅಭಿವೃದ್ಧಿ ಕೆಲಸಕ್ಕೆ, ಉತ್ತಮವಾದ ಕೆಲಸಕ್ಕೆ, ಉತ್ತಮವಾದ ಜನರ ಸಹವಾಸ ಮಾಡಕ್ಕೆ ನಾನು ಯಾವತ್ತೂ ಮುಂದೆ ಇರ್ತೀನಿ. ಅದಕ್ಕೋಸ್ಕರ ಇದು ಮಾಡೋದು ಖಂಡನೀಯ. ಇದು ಅಂಬೇಡ್ಕರ್ ಅವರಿಗೆ ಮತ್ತೆ ಈ ಮಣ್ಣಿನ ಜನಕ್ಕೆ ಮಾಡುವಂತ ಅವಮಾನ. ಇದನ್ನ ಯಾವತ್ತೂ ಅದನ್ನ ಕ್ಷಮಿಸೋದಿಲ್ಲ. ಇದನ್ನ ಯಾರು ಅಧಿಕಾರಿಗಳು ಮಾಡದೆ ಅಂತ ನಾವು ಅನೇಕ ಸಾರಿ ಅಧಿಕಾರಿಗಳ ಹತ್ರ ಹೋಗ್ತೀವಿ, ಯಾವ್ದನ್ನ ಕೇಳಿದ್ರು ನಮಗೆ ಗೊತ್ತಿಲ್ಲ, ಮುಂದಕ್ಕೆ ಹೋಗಿ ಇಲ್ಲಿ ಕೇಳಿದ್ರೆ DC ಅವ್ರನ್ನ ಕೇಳಿ, ಇಲ್ಲಿಂದ ಸರ್ಕಾರಕ್ಕೆ ಕೇಳಿ, ಅಲ್ಲಿಂದ ಇನ್ನೊಬ್ರು ಯಾರು ಸುಪೀರಿಯರ್, ಅವ್ರ ಹೆಸರು ಯಾರು ಹೇಳಂಗಿಲ್ಲ. ಅಕಸ್ಮಾತ್ ಹೋದ್ರೆ ಅವ್ರ ಹತ್ರ ನಾವು ಹೋಗ್ಬೇಕು, ಅಣ್ಣ ನಮ್ದು ಹಿಂಗ್ ಆಗೋಗ್ಬಿಟ್ಟದಣ್ಣ, ನೋಡ್ರಣ್ಣ ಏನು ನಾವು ಭಿಕ್ಷೆ ಮಾಡಕ್ ಬಂದಿದೀವ, ನಮ್ಗೆ ಶಕ್ತಿ ಕೊಟ್ಟಿಲ್ವಾ ದೇವ್ರು? ಎಲ್ಲ ಕೊಟ್ಟವನೇ, ಅದೆಲ್ಲ ನಮ್ಗೆ ಗೊತ್ತಿದೆ. ಆದ್ರೆ ಈ ತರ ಹೀನಾದಿಯ ಸ್ಥಿತಿಯಲ್ಲಿ ಇಂಥ ಕೆಟ್ಟ ಕೆಲಸಗಳನ್ನ ಮಾಡೋದ್ರ ಬದಲು ಹೇಗಿದೆಯೋ ಹಾಗೆ ಬಿಟ್ಬಿಟ್ರೆ ಅದು ಉತ್ತಮವಾದ ಕೆಲಸ ಅಂತ ನಾನು ಕೂಡ ಭಾವಿಸ್ತೇನೆ. ಹೌದು, ಶಾಸಕರ ಗಮನಕ್ಕೆ ಬಂದಿಲ್ವಾ? ಬರ್ದಿರ ಇದೆಲ್ಲ ನಡೀತದ? ಇದು ನಮ್ಮಲ್ಲಿ ಪ್ರಶ್ನೆ ಇದೆ. ಆದ್ರೆ ಅದನ್ನ ಕೋತಿ ಮೊಸರನ್ನ ತಿನ್ಬಿಟ್ಟು ಮೇಕೆ ಮುಕ್ಕ ಕೊಡ್ಸ್ತಲ್ಲ, ಹಂಗೆ ಮೇಕೆನ ನಾವು ದಿನ ಬಾಯಿ ವರ್ಷಿ ಚೆನ್ನಾಗೈತಾ, ಯಾರಿಕ್ಕೋದ್ರು ಅವು ಮೇಕೆ ಮಾತಾಡಲ್ಲ ಬೇ ಅಂತವೆ, ನಾವು ಏನು ಕೇಳಂಗಿಲ್ಲ, ಮುಂದಗಿಂದ ಒಬ್ರು ಹೆಸರು ಹೇಳಂಗಿಲ್ಲ. ಇದು ಒಂದಿರುವಂತ ಪರಿಸ್ಥಿತಿ. ಇದು ಜನಕ್ಕೂ ಅರ್ಥ ಆಗ್ತದೆ, ನಮಗೂ ಅರ್ಥ ಆಗುತ್ತೆ, ಇಲ್ಲಿ ಬರೋ ಜನಕ್ಕೂ ಅರ್ಥ ಆಗ್ತದೆ, ಎಲ್ರಿಗೂ ಅರ್ಥ ಆಗ್ತದೆ. ಪ್ರಶ್ನೆ ಮಾಡೋದಕ್ಕೆ ಯಾಕೆ ಹೆದರ್ತಾರೆ ಅಂದ್ರೆ ಸರ್ವಾಧಿಕಾರಿ ಧೋರಣೆ. ಅದರಿಂದ ಎಲ್ಲರೂ ಕಾಲವನ್ನ ಕಾಯ್ತಾ ಇದ್ದಾರೆ ಹೊರತು ಇದು ಸರಿ ಅಂತ ಒಪ್ಕೊಂಡು ಯಾರು ಸುಮ್ಮನೆ ಇಲ್ಲ ಅನ್ನುವಂತ ಭಾವನೆ ನನ್ನದು. ಇದು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮತ್ತೆ ಪುರಸಭೆ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಕೊಡ್ತೀವಿ. ಇದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಮಾಡುವಂತ ಅವಮಾನ. ಅದರ ಜೊತೆಯಲ್ಲಿ ನೀವು ನಿಮ್ಮ ಬಾಗಿಲು ಮುಂದೆ ಬಾತ್ರೂಮ್ ಮಾಡ್ಕೋತಾ ಇದೀರಿ, ಶೌಚಾಲಯ ಮಾಡ್ಕೋತೀವಿ ಅಂತಾರಲ್ಲ, ಅಲ್ಲಿ ಶೌಚಾಲಯಕ್ಕೆ ನೀರ್ ಹಾಕ್ತಾ ಇದ್ದೀರಾ? ಇಲ್ಲ. ಅದ್ಕೊಂಡು ಡೋರ್ ಇಕ್ತಾ ಇದ್ದೀರಾ? ಇಲ್ಲ. 1 ವರ್ಷ ಆದ್ರೂ ಉಳಿಕೆ ಅದು ಇರೋದಿಲ್ಲ. ಅಂತ ಒಂದು ಕೆಟ್ಟ ಕೆಲಸ ಮಾಡಿ ಎಲ್ಲರೂ ವಾಸನೆ ಕುಡಿಯೋದಕ್ಕೆ ಇದೇ ಜಾಗ ಬೇಕಿತ್ತಾ? ಅಂಬೇಡ್ಕರ್ ಜಾಗನೇ ಬೇಕಿತ್ತಾ? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ಈ ಮನವಿಯನ್ನ ನಾವು ಮೇಲ್ಕಂಡ ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ವಿ. ಇದು ಯಾವುದೇ ಕಾರಣಕ್ಕೂ ಇದು ಈ ಕೆಟ್ಟ ಉದ್ದೇಶದ ಕೆಲಸ ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು. ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿ ಶೌಚಾಲಯ ಬೇಕೇ ಬೇಕು. ಎಂಪ್ಲಾಯಿಗಳ ಥರ ನಮ್ಮನ್ನು ಟ್ರೀಟ್ ಮಾಡಿ, ಎಲ್ಲೋ ಒಂದು ರೀತಿ ನಮ್ಮನ್ನು ಡಿವೈಡ್ ಮಾಡಿಬಿಡಿ ಅನ್ನೋ ಒಂದು ಒಕ್ಕೊರಲಿನಿಂದ ಅವರು ನಮ್ಮನ್ನು ಕೇಳ್ಕೊಂಡಿರ್ತಾರೆ. ಆ ಒಂದು ನಿಟ್ಟಿನ ಮೇರೆಗೆ ನಮ್ಮ ಇಂಜಿನಿಯರ್ಸು ಮತ್ತು ಡಿವಿಷನಲ್ಲಿ ಇರ್ತಕ್ಕಂಥ ನಮ್ಮ ಏರ್ ಆಫೀಸರ್ಸು, ಸೊ ಹಾಗಾಗಿ ಇಲ್ಲಿ ಜಾಗ ಇದೆ, ನೀವು ಈ ಕಾರ್ನರಲ್ಲಿ ಕಟ್ಬೋದಲ್ಲ. ನಾವು ಇನ್ನೂ ಕೂಡ ಅಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಆಗ್ಬೋದು, ಹಾಸ್ಪಿಟ್ಲು ಜಾಗ ಆಗ್ಬೋದು, ಮುಂಚೆ ಅದು ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿತ್ತು, ಅಂದರೆ ನಮ್ಮ ಒಂದು ಓನರ್ಶಿಪ್ಪಲ್ಲಿತ್ತು. ಯಾವಾಗ ಆಸ್ಪತ್ರೆ ಸ್ಯಾಂಕ್ಷನ್ ಆಯಿತು ಅದು ಸಂಪೂರ್ಣವಾಗಿ ಆಸ್ಪತ್ರೆಯವ್ರಿಗೆ ಹ್ಯಾಂಡ್ ಓವರ್ ಆಗಿದೆ. ಅಲ್ಲಿ ನಮ್ದು ಯಾವುದೇ ಕೂಡ ಸುತ್ತಿಲ್ಲ. ಇನ್ನು ಸರ್ಕಾರದಿಂದ ಆ ಕಡೆ ಕಾಂಗ್ರೆಸ್ ಭವನನ್ನು ಕೂಡ ಸರ್ಕಾರದಿಂದ ಅಲಾಟ್ ಆಗಿರೋದ್ರಿಂದ ಆ ಜಾಗನೂ ಕೂಡ ಹೋಗ್ತು. ಇನ್ನು ಸುತ್ತಮುತ್ತ ನಮ್ಗೆ ಉಳ್ಕೊಂಡಿರ್ತಕ್ಕಂಥದ್ದು ಇದೊಂದೇ ಜಾಗ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಈ ಜಾಗದಲ್ಲಿ ಸೂಕ್ತ ಜಾಗ ಮತ್ತು ಪೌರ ಕಾರ್ಮಿಕರಿಗೂ ಅನುಕೂಲ ಆಗುತ್ತೆ. ಸೊ ಆಮೇಲೆ ಬಾತ್ರೂಮ್ ಒಳಗಡೆ ಇದೆ. ಆಫೀಸಲ್ಲಿ ಸಾಕಷ್ಟು ಬಾತ್ರೂಮ್ಗಳಿದೆ, ಫಸ್ಟ್ ಫ್ಲೋರಲ್ಲಿದೆ, ಸೆಕೆಂಡ್ ಫ್ಲೋರಲ್ಲಿದೆ.
ಅದನ್ನ ಬಾತ್ರೂಮ್ ಕಟ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ರೀತಿ ಮಿಸ್ಕಮ್ಯುನಿಕೇಶನ್ ಆಗಿದೆ. ಇದು ರೆಸ್ಟ್ ರೂಮ್ ಅನ್ನೋದು ಏನಾಗಿದೆ ಅನ್ನೋದು ಬಾತ್ರೂಮ್ ರೀತಿ ತಿಳ್ಕೊಂಡಿದ್ದಾರೆ. ಇದು ರೆಸ್ಟ್ ರೂಮ್ ಅಲ್ಲ, ವಿಶ್ರಾಂತಿ ಗೃಹ. ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದ್ರೆ ನಮ್ಮ ಇಂಜಿನಿಯರ್ ಕೂಡ ಮಾತಾಡ್ತಾರೆ. ಬನ್ನಿ ಸರ್. ಏನೇನು ಬರುತ್ತೆ ಅಂತ ಹೇಳಿ. ರೆಸ್ಟ್ ರೂಮಲ್ಲಿ ಒಂದು ಹಾಲ್ ಬರುತ್ತೆ, ಆನಂತರ ಅವರಿಗೆ ಸ್ನಾನ ಮಾಡೋಕ್ಕೆ ಇದು ಬಾತ್ರೂಮ್ ಬರುತ್ತೆ, ಒಂದೆರಡು ಟಾಯ್ಲೆಟ್ ಬರುತ್ತೆ, ಆನಂತರ ತಿಂಡಿ ತಿನ್ನೋಕ್ಕೆ ಒಂದು. ನೀವೀಗ ಏನು ಹೇಳಿದ್ರಿ ಹೇಳಿ. ಅಂದ್ರೆ ವಿಶ್ರಾಂತಿ ಗೃಹದ ಒಳಗಡೆ ಪಾರ್ಟಿಷನ್ ಮಾಡಿದಾಗ ಅಲ್ಲಿ ಒಂದು ಟಾಯ್ಲೆಟ್ ಅವರು ಅದನ್ನೇ ಮಾಡಿದ್ದು. ಸ್ನಾನದ ಗೃಹ ಬಾತ್ರೂಮು ಬರಬಾರದು, ಅಂಬೇಡ್ಕರ್ ಅಂದ್ರೆ ಮಾಡ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಸಂಪೂರ್ಣವಾಗಿ ಶೌಚಾಲಯ ಅನ್ನೋ ರೀತಿ ಅದನ್ನ ಹೇಳಿದ್ದಾರೆ ಲೆಟರ್ನಲ್ಲಿ. ಬಾತ್ರೂಮ್ ಬಂದ್ಮೇಲೆ ಅದಾಯ್ತು. ಅಂದ್ರೆ ವಿಶ್ರಾಂತಿ ಗೃಹದಲ್ಲಿ ಒಂದು ಪಾರ್ಟ್ ಇಲ್ಲ, ಒಂದು ಮೂಲೆಯಲ್ಲಿ ಕಾರ್ನರ್ ಅಲ್ಲಿ ಇರುತ್ತೆ ಹೊರತು ಅದು ಫ್ರಂಟ್ ಸೈಡ್ಗಾಗ್ಲಿ ಅಂಬೇಡ್ಕರ್ ಸ್ಟ್ಯಾಚು ಪಕ್ಕ ಆಗಲಿ ಬರೋದಿಲ್ಲಲ್ಲ. ಸೊ ಆಮೇಲೆ ಈಗ ಬೇಕೇ ಬೇಕಾಗುತ್ತಲ್ಲ ಶೌಚಾಲಯ ಈಗ ಅಂಬೇಡ್ಕರ್ ಸ್ಟ್ಯಾಚು ಶೌಚಾಲಯ ಬೇಡ ಅಂತ ಹೇಳಿ ಅದ್ರ ಬದಲು ಒಂದು ಲೈಬ್ರರಿ ಮಾಡಲಿ ಅಥವಾ ಪಾರ್ಕ್ ಮಾಡಲಿ. ಅವ್ರ ಅಭಿಪ್ರಾಯನೆಲ್ಲ ನಾವು ದಲಿತ ಮುಖಂಡ್ರೆ ನಾವು ಇಲ್ಲ, ಅದೊಂದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಇಲ್ಲ, ಅದೊಂದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಇಲ್ಲ, ಅದೊಂದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಯಾವ ಯೋಜನೆ ಸರ್ ಇದು ಅಮೃತ್ ಯೋಜನೆ. ಎಷ್ಟು ಇದು? 30 ಲಕ್ಷ ಪ್ರಾಜೆಕ್ಟು, 25ಕ್ಕೆ 20 ಅಡಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಪರ್ಯಾಯವಾಗಿ ಬೇರೆ ಜಾಗ ನೋಡಿ ನಾವು ಆ ಜಾಗದಲ್ಲಿ ಕಟ್ಟೋದಕ್ಕೆ ನೆಕ್ಸ್ಟ್ ಕ್ರಮ ಕೈಗೊಳ್ಳಿ. ನಮ್ಮ ಪೌರ ಕಾರ್ಮಿಕರಲ್ಲಿ 63 ಜನ ಪೌರ ಕಾರ್ಮಿಕರವರು, ಡೈಲಿ ವೇಜಸ್ ಪೌರ ಕಾರ್ಮಿಕರು ಕಟ್ತಾ ಇರೋಂಥದ್ದು ವಿಶ್ರಾಂತಿ ಗೃಹ. ಅದರಲ್ಲಿ 2 ಬಾತ್ರೂಮ್ ಬರ್ತದೆ, ಒಂದು ಸ್ನಾನದ ಮನೆ ಬರ್ತದೆ, 2 ಟಾಯ್ಲೆಟ್ ಬರ್ತದೆ. ಅದು ಬೇರೆ ಯಾರು ಉಪಯೋಗಿಸಬಾರ್ದು ಅಂತ ಪೌರ ಕಾರ್ಮಿಕರು ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆ ಹಿಂದೆ ಇದ್ದಂಥ ಹೆಲ್ತ್ ಇನ್ಸ್ಪೆಕ್ಟರ್ನು ಇಲ್ಲಿ ಇಲ್ಲ ಸರ್, ನಮ್ಗೆ ಗೊತ್ತಿರಲಿಲ್ಲ, ಇದು DC ಅವರು ಇದು ಕಾರ್ಯಕ್ರಮ ಆಯಿತು, ನೀವು ಹೇಳಿರೋದ್ರಿಂದ ನಾನು ಶಾಸಕರ ಗಮನಕ್ಕೆ ತಂದು ಕೆಲಸನ ಸ್ಟಾಪ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಮುಂದೆ ಇದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ಬಾಲಣ್ಣವ್ರಿಗೂ ವಿಚಾರ ಇಲ್ಲಿ ಮಾಡ್ತಾರೆ, ಇಲ್ಲಿ ಟೆಂಡರ್ ಆಗದೆ ಅಂತ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ದಾರೆ, ಯಾರೋ ಟೆಂಡರ್ ಆಗಿರೋರು ಬಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಬಂದಾಗ ನಮ್ಗೆ ಅರಿವಾಯಿತು. ಅವಾಗ ನಾವೆಲ್ಲ ಒಕ್ಕರಲಿಂದ ಹೋಗಿ ಇಲ್ಲಿ ಬೇಡಿ ಸ್ವಾಮಿ ದಯವಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ನೀವು ಬೇರೆ ಕಡೆ ಮಾಡಿ, ಇಲ್ಲಿ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಣ್ಣ ಪುಟ್ಟ ಫಂಕ್ಷನ್ ಮಾಡೋಕ್ಕೆ ಅವಕಾಶ ಮಾಡೋಕ್ಕೆ ಜಾಗ ಕಾನೂನಿದೆ, ಆದ್ದರಿಂದ ಹಂಗೆ ಮಾಡಿ ಅಂತ ಅಂದ್ಬಿಟ್ಟು ಯಾವುದೇ ಶಾಸಕರು ಹೇಳಿಲ್ಲ, ಯಾವುದೇ ಈ ಥರದ ಇದು ರಾಜಕೀಯ ಉದ್ದೇಶನೂ ಇಲ್ಲ, ಯಾರು ಅಧಿಕಾರಿಗಳು ಗೊತ್ತಿಲ್ಲ, ಅವರು DC ಅವ್ರು ಮಾಡಿರೋದಂತೆ. ಆದ್ದರಿಂದ ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಅದನ್ನು ಕೆಲಸ ಸ್ಟಾರ್ಟ್ ಮಾಡಿ, ಒಳ್ಳೆಯದಾಗಲಿ. ಪುರಸಭೆ ಮುಂಭಾಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಭೆ ಇದೆ. ಆ ಪ್ರತಿಭೆಯ ಪಕ್ಕದಲ್ಲಿ ಮಾಡಿದಂಥ ಕಲ್ಲುಗಳನ್ನು, ಇವೆಲ್ಲ ಭೂಮಿ ಕಟ್ಟಿನ ಕಲ್ಲನ್ನು ತೆಗೆದು ಇಲ್ಲಿ ಶೌಚಾಲಯನ ಕಟ್ಟಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಗುಂಡಿಗಳನ್ನು ಹೊಡೆದಿದ್ದಾರೆ. ಇದು ಕಾನೂನು ಬಾಹಿರವೂ ಹೌದು. ಈಗ ನೋಡಿ, ಈ ಶೌಚಾಲಯದಿಂದ 20 ಅಡಿ ಅಂತರದಲ್ಲಿ ಭವನ ಇದೆ. ಅದಾದ ನಂತರ ಅದರ ಹಿಂಭಾಗದಲ್ಲಿ 15 ಅಡಿಗೆ ಪುರಸಭಾ ಭವನ ಇದೆ.